ಹಾಯ್, ಹಲೋ, ನಮಸ್ತೆ. ವೆಲ್ಕಮ್ ಟು ಲಕ್ಷ್ಮಿ ಅಮ್ಮ ವ್ಲಾಗ್ಸ್. ನಾನು ನಿಮ್ಮ ಲಕ್ಷ್ಮಿ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ರಾತ್ರಿ ಮಿಕ್ಕಿರೋ ಅನ್ನ ಆಗಿರ್ಬೋದು ಅಥವಾ ಬೆಳಿಗ್ಗೆ ಅನ್ನ, ಮಧ್ಯಾಹ್ನದ ಅನ್ನ ರಾತ್ರಿಗೆ ತಿನ್ನೋ ಥರ ಆರೋಗಿರುತ್ತೆ. ಅದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬಿಸಿ ಬಿಸಿ ಬಾತ್ ಮಾಡ್ಕೊತಾ ಇದ್ದೀನಿ. ಇದು ನಂದು ಹೂವು ಇದೇ ಥರನೇ. ಸ್ವಲ್ಪ ಬಿಸಿಬೇಳೆ ಬಾತ್ ಥರನೇ ಈ ಥರ ಅನ್ನ. ಬೆಳಿಗ್ಗೆ ಅನ್ನ ಸ್ವಲ್ಪ ಜಾಸ್ತಿ ಮಿಕ್ಕಿರೋದ್ರಿಂದ ನಾನಿವತ್ತು ಈ ಥರ ಬಾತ್ ಅನ್ನೋದನ್ನು ಟ್ರೈ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಬನ್ನಿ ಫಸ್ಟಿಗೆ ಏನೇನು ಬೇಕು ಅಂತ ಹೇಳಿ ನೋಡ್ಕೊಳ್ಳೋಣ. ಇಲ್ಲಿ ನಾನು ಸ್ವಲ್ಪ ವೆಜಿಟೇಬಲ್ಸ್ನ ತೊಗೊಂಡಿದ್ದೀನಿ. ಕ್ಯಾರೆಟು, ಬೀನ್ಸು, ಹಾಗೆ ಕ್ಯಾಪ್ಸಿಕಮ್ಮು. ಇನ್ನೂ ನೀವು ಬೇಕು ಅಂದರೆ ತೊಗೊಳ್ಬೋದು. ಆಲೂ ಮತ್ತು ಹೂಕೋಸು ಅದನ್ನು ಕೂಡ ಹಾಕ್ಬೋದು. ಹಾಗೆ ಸ್ವಲ್ಪ ನಾನು ತೊಗರಿಬೇಳೆಯನ್ನು ತೊಗೊಂಡಿದ್ದೀನಿ. ಈಗ ಇದ್ರ ಜೊತೆ ಹಾಗೆ ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಕೂಡ ನಾನು ತೊಗೊಳ್ತಾ ಸ್ವಲ್ಪ ಹುಳಿಯಾಗಿರಲಿ ಅಂತ ಹೇಳಿ. ಹಾಗೆ ಧನಿಯಾ ಪುಡಿ, ಅರಿಶಿನ ಪುಡಿ, ಹಾಗೆ ಮಸಾಲೆ ಐಟಮ್ಸ್ ಇದು ಸ್ವಲ್ಪ ತೊಗೊಂಡಿದ್ದೀನಿ. ವೆಜಿಟೇಬಲ್ಸು ಮತ್ತು ತೊಗರಿಬೇಳೆ ಎಲ್ಲ ತೊಳ್ಕೊಂಡು ನಾನು ಅದಕ್ಕೀಗ ನೀರು ಹಾಕ್ಕೊಂಡು ಕುಕ್ಕರ್ನಲ್ಲಿ ಒಂದು 2ರಿಂದ 3 ವಿಷಲ್ನ ಆಗೋ ಥರ ಕೂಗಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ತೊಗರಿಬೇಳೆ ಎಲ್ಲ ಚೆನ್ನಾಗಿ ಅದು ಕದ್ರೋಗಬೇಕು. ಆ ಥರ ನಾನು ಅದಕ್ಕೆ 3 ವಿಷಲ್ ಮಾಡ್ಕೊತಾ ಇದ್ದೀನಿ. ಈಗ 3 ವಿಷಲ್ ಆಗಿದೆ. ನೋಡಿ, ಬೇಳೆ ಎಲ್ಲ ಚೆನ್ನಾಗಿ ಕದ್ರಿದೆ, ವೆಜಿಟೇಬಲ್ಸ್ ಎಲ್ಲ ಹಾಗೆ ಇದೆ, ಅದು ತುಂಬ ಚೆನ್ನಾಗಿ ಬೆಂದಿದೆ. ಈಗ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಒಂದು ತಪ್ಪಲೆನಲ್ಲಿ ಸ್ವಲ್ಪ ಸಾಸಿವೆ ಹಾಕಿ ಅದು ಸಿಡಿಯೋದಕ್ಕೆ ಅಂತೇಳಿ ಬಿಟ್ಟಿದ್ದೀನಿ. ಈಗ ಸಿಡ್ದಿದೆ, ಅದಕ್ಕೆ ಸ್ವಲ್ಪ ಈಗ ಆಯಿಲ್ ಹಾಕ್ತಾಯಿದ್ದೀನಿ. ಒಂದು 50 ml ಅಷ್ಟು ಆಯಿಲ್ ಹಾಕಿದ್ರೆ ಸಾಕು. ನೀವು ಬೇಕು ಅಂದರೆ ತುಪ್ಪ ಕೂಡ ಆ್ಯಡ್ ಮಾಡ್ಕೊಬೋದು ಲಾಸ್ಟಲ್ಲಿ. ಈಗಲೇ ತುಪ್ಪ ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈಗ ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಕರಿಬೇವಿನ ಸೊಪ್ಪು, ಈರುಳ್ಳಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಚಕ್ಕೆ ಲವಂಗ ಏನೂ ಆ್ಯಡ್ ಮಾಡಿಲ್ಲ ಇದಕ್ಕೆ. ಇವಾಗ ಇದಕ್ಕೆ ಸ್ವಲ್ಪ ಟೊಮೊಟೊನ ಹಾಕ್ತಾಯಿದ್ದೀನಿ. ಟೊಮೊಟೊ ಚೆನ್ನಾಗಿ ಬೆಂದಾದಮೇಲೆ ನೋಡಿ, ಇಷ್ಟು ಬೆಂದರೆ ಸಾಕು ಟೊಮೊಟೊ. ಏಕೆಂದರೆ ಇನ್ನೂ ಸ್ವಲ್ಪ ಅದು ಬೇಯಿಸ್ಬೇಕಾಗತ್ತೆ. ಅದರಿಂದ ಈಗ ನಾನು ಇದಕ್ಕೆ ಹುಣಸೆಹಣ್ಣು ನೆನೆಸಿಟ್ಟಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಚೆನ್ನಾಗಿ ಬೇಯ್ತಾ ಇದೆ. ಈಗ ಮಸಾಲೆ ಐಟಮ್ನ ಹಾಕ್ತಾಯಿದ್ದೀನಿ. ಧನಿಯಾ ಪೌಡರ್ 2 ಸ್ಪೂನು, ಸ್ವಲ್ಪ ಗರಂ ಮಸಾಲ, ಹಾಗೆ ಅರಿಶಿನ ಪುಡಿ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು, 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಹಸಿರು ಮೆಣಸಿನ್ಕಾಯಿ ಸೇರಿಸಿರೋದ್ರಿಂದ ನಾನು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ನಾನು 1-2 ಚಮಚದಷ್ಟು ಬಿಸಿಬೇಳೆ ಬಾತ್ ಪೌಡರನ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ನೀವು ಬೇಕು ಅಂದರೆ ಆ್ಯಡ್ ಮಾಡ್ಕೊಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು, ಇಲ್ಲ ಸಾಂಬಾರು ಪೌಡರನ್ನೇ ನೀವು ಹಾಕ್ಕೊಬೋದು. ಈಗ ಸ್ವಲ್ಪ ರುಚಿಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಟೇಸ್ಟಿಯಾಗಿ ಉಪ್ಪನ್ನು ಹಾಕ್ತಾಯಿದ್ದೀನಿ. ಏಕೆಂದರೆ ನಾವು ತರಕಾರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡೇ ಬೇಯಿಸ್ಕೊಂಡಿರೋದ್ರಿಂದ. ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀರು ಸಮೇತನೇ ನಾನು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಏಕೆಂದರೆ ಅನ್ನ ಇದರಲ್ಲಿ ಹಾಕಬೇಕಾಗತ್ತಲ್ಲ, ಅದರಿಂದ ಸ್ವಲ್ಪ ನೀರಾಗೇ ಇರಲಿ ಅಂತ. ಅದಕ್ಕೆ ನಾನು ಇದಕ್ಕೆ ಬಿಸಿ ಬಿಸಿ ಬಾತ್ ಅಂತ ಹೇಳಿ ಇಟ್ಟಿರೋದು. ಸೇಮ್ ಬಿಸಿಬೇಳೆ ಬಾತ್ ಥರನೇ ಇರುತ್ತೆ. ಈಗ ಇದನ್ನು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡೋಣ. ನೋಡಿ, ಬೇಯ್ತಾ ಇದೆ ಇದೀಗ. ನಾನು ಆಲ್ರೆಡಿ ಈಗ ಸ್ವಲ್ಪ ಅನ್ನನ ಬಿಸಿಗೆ ಇಟ್ಟಿದ್ದೆ, ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾರ್ಮಲಿ ಕುಕ್ಕರ್ನಲ್ಲಿ. ಅನ್ನ ಕೂಡ ಈಗ ಅದು ಬಿಸಿ ಆಗಿರುತ್ತೆ. ಸ್ವಲ್ಪನೇ ಈಗ ಇದಕ್ಕೆ ಅನ್ನನ ಹಾಕ್ತಾಯಿದ್ದೀನಿ. ಇದು ಬೆಳಿಗ್ಗೆ ಅನ್ನ, ನೈಟಿಗೆ ಅಂತೇಳಿ ನಾನು ಮಾಡ್ಕೊತಾ ಇದ್ದೀನಿ. ಚಿತ್ರಾನ್ನ, ನಾರ್ಮಲಿ ಚಿತ್ರಾನ್ನ ಇಲ್ಲ ಎಗ್ ರೈಸು ಮಾಡ್ಕೊತಾ ಇದ್ವಿ. ಈಗ ಸ್ವಲ್ಪ ಹೊಸದಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಜಾಸ್ತಿ ಇದ್ರಿಂದ ಈ ಥರ ಬೇಳೆ ಬಾತ್ ಥರ ಬಿಸಿ ಬಿಸಿ ಬಾತನ್ನ ನಾನು ರೆಡಿ ಮಾಡಿಕೊಂಡೆ. ಈಗ ಇದನ್ನೆಲ್ಲ ಹಾಕ್ಕೊಂಡು ಒಂದು 2ರಿಂದ 3 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ನಮ್ಮ ಬಿಸಿ ಬಿಸಿ ಬಾತ್ ರೆಡಿ ಆಗುತ್ತೆ. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ತುಪ್ಪನ ಹಾಕ್ಕೊಂಡು ಕೂಡ ನೀವು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲ ಕಸೂರಿ ಮೇಥಿ ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಬೋದು. ನಾನೇನೋ ಇದಕ್ಕೆ ಆ್ಯಡ್ ಮಾಡಿಲ್ಲ, ಏಕೆಂದರೆ ಬಿಸಿಬೇಳೆ ಬಾತ್ ಪೌಡರ್ನೇ ಹಾಕಿರೋದ್ರಿಂದ ಅದೆಲ್ಲ ಸ್ಕಿಪ್ ಮಾಡಿದ್ದೀನಿ. ಈಗ ನಮ್ಮ ಬಿಸಿ ಬಿಸಿ ಬಾತ್ ರೆಡಿ ಆಗಿದೆ. ಈಗ ಏನಿದ್ರು ಸರ್ವ್ ಮಾಡ್ಕೊಳ್ಳೋದಷ್ಟೇ. ನೀವು ಕೂಡ ಮನೆಯಲ್ಲಿ ಈ ಥರ ಮಾಡ್ಕೊಬೋದು. ನೈಟ್ ಬೆಳಿಗ್ಗೆ ಕೂಡ ನೀವು ಮಾಡ್ಕೊಬೋದು. ಅನ್ನ ವೇಸ್ಟ್ ಆಗುತ್ತೆ ಅಂತ ಹೇಳಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾನಿಲ್ಲೀಗ ತುಪ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ, ಏಕೆಂದರೆ ಲಾಸ್ಟಲ್ಲಿ ನೀವು ಇದನ್ನ ತುಪ್ಪನ ಹಾಕ್ಕೊಬೇಕಾಗತ್ತೆ.
ಫಸ್ಟಾಗೆ ಹಾಕ್ಕೊಂಡ್ರೆ ಅದು ಟೇಸ್ಟ್ ಅಷ್ಟು ಚೆನ್ನಾಗಿರಲಿಲ್ಲ, ಅದರಲ್ಲಿ ಬೆರ್ತೋಗ್ಬಿಡತ್ತೆ. ತಿನ್ನೋವಾಗ ಹಾಕ್ಕೊಂಡ್ರೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ನಾವು ಇದನ್ನು ತಿಂತಾಯಿದ್ದೀವಿ ಅಂತೇಳಿ ನಾನೀಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗಿತ್ತು ನಮ್ಮ ಬಿಸಿ ಬಿಸಿ ಬಾತ್ ರೆಸಿಪಿ ಅಂತ ಹೇಳಿ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಹೆಲ್ಪ್ಫುಲ್ ಅಂತ ಅಂದ್ಕೊತೀನಿ. ಇದು ಮೇ ಬಿ ಇದು ನಮಗೂ ಕೂಡ ಬೆಳಿಗ್ಗೆ ಅನ್ನ ನೈಟ್ ತಿನ್ನಬೇಕು ಅಂತಂದರೆ ಸ್ವಲ್ಪ ಬೇಜಾರಾಗುತ್ತೆ. ಈ ಥರ ಮಾಡ್ಕೊಳ್ಳಿ. ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.